ನಮಸ್ಕಾರ. ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಕೆ.ಎಸ್. ಮಾರ್ತಿನಾಯ್ಕ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಆಗ್ರಹಿಸಿ ಇವತ್ತು ಬಿಜೆಪಿ ನಾಯಕರು ಪೋಸ್ಟರ್ ಅಭಿಯಾನವನ್ನು ಕೂಡ ಆರಂಭ ಮಾಡಿರುವಂಥದ್ದು. ಪ್ರಮುಖವಾಗಿ ಸಚಿನ್ ಆತ್ಮಹತ್ಯೆ ವಿಚಾರದಲ್ಲಿ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಅವರ ಆಪ್ತರಾದಂಥ ರಾಜು ಕಪ್ಪನೂರು ಹೆಸರು ನೇರವಾಗಿ ಕೇಳಿಬರ್ತಾ ಇರೋಂಥದ್ದು. ಅಲ್ಲೇ ಅಲ್ಲದೆ ಸಚಿನ್ ಅವರ ಆತ್ಮಹತ್ಯೆ ಸಂದರ್ಭದಲ್ಲೂ ಕೂಡ ಇವರ ಹೆಸರನ್ನು ಪ್ರಸ್ತಾಪ ಮಾಡಿರೋದ್ರಿಂದ ಅದನ್ನೇ ರಾಜಕೀಯವಾಗಿ ಬಿಜೆಪಿ ನಾಯಕರು ಬಳಸ್ಕೊತಾ ಇರೋಂಥದ್ದು. ಹಿಂದೆಯೇ ಕೂಡ ಈ ರೀತಿ ಪೋಸ್ಟರ್ ಅಭಿಯಾನ ಕೂಡ ಆರಂಭ ಆಗಿತ್ತು. ಪ್ರಮುಖವಾಗಿ ಅಂದಿನ ಬೊಮ್ಮಾಯಿ ಸರ್ಕಾರ ಸಂದರ್ಭದಲ್ಲಿ 40% ಕಮಿಷನ್ ಆರೋಪ ಬಂದ ಸಂದರ್ಭದಲ್ಲಿ ಇದೇ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಮತ್ತು ಅಂದಿನ ವಿಪಕ್ಷ ನಾಯಕ ಇಂದಿನ CM ಆಗಿರುವಂಥ ಸಿದ್ದರಾಮಯ್ಯರು ಕೂಡ ಇದನ್ನು ಬಳಸಿಕೊಳ್ಳಲು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದರು. ಒಂದು ಲೆಕ್ಕದಲ್ಲಿ ಹೇಳೋದಾದರೆ 40% ಕಮಿಷನ್ ಆರೋಪವೇ ನೇರವಾಗಿ ಅಂದಿನ ಬಿಜೆಪಿ ಸರ್ಕಾರ ಪತನಗೊಳ್ಳಲು ಕೂಡ ಒಂದು ಕಾರಣ ಆಗಿತ್ತು. ಅಂದಿನ ಅಂದಿನ ಗುತ್ತಿಗೆರ ಸಂಘದ ಅಧ್ಯಕ್ಷ ಆಗಿದ್ದಂಥ ಡಿ ಕೆಂಪಣ್ಣ ಅವರು ನೇರವಾಗಿ ಸರ್ಕಾರ ವಿರುದ್ಧ 40% ಕಮಿಷನ್ ಆರಂಭ ಮಾಡಿದರು ಮತ್ತು ವಿಪಕ್ಷ ನಾಯಕರಾದಂಥ ಸಿದ್ದರಾಮಯ್ಯ ಮತ್ತು ಹಲವು ನಾಯಕರನ್ನು ಭೇಟಿಯಾಗಿ ಕೂಡ ಇದರ ವಿರುದ್ಧ ಚರ್ಚೆಯನ್ನು ಮಾಡಿದರು. ಪ್ರಮುಖವಾಗಿ ಅಂದಿನ ವಿಪಕ್ಷ ನಾಯಕರಾಗಿದ್ದಂಥ ಸಿದ್ದರಾಮಯ್ಯ KPCC ಅಧ್ಯಕ್ಷರು ಸಾಕಷ್ಟು ವರ್ಕೌಟನ್ನು ಮಾಡಿ ಈ ರೇಸ್ ಕೋರ್ಸ್ ರಸ್ತೆಯಲ್ಲಿ ಏನು ಸಂದರ್ಭ ಇದೆ ಆ ರೋಡ್ನಲ್ಲೆಲ್ಲ ಕೂಡ ಪೋಸ್ಟರ್ ಅಭಿಯಾನ ಮಾಡಿದರು. ರಾಜೀನಾಮೆ ನೀಡಲೇಬೇಕು ಮತ್ತು ಈ ವಿಚಾರವನ್ನು CBIಗೆ ಕೊಡಲೇಬೇಕಂತ ಒತ್ತಾಯಿಸಿ ರಾಜ್ಯಾದ್ಯಂತ ಕೂಡ ಪ್ರತಿಭಟನೆ ಮಾಡಿದರು. ವಿಧಾನಸೌಧ ಮುತ್ತಿಗೆ ಆಗಿರ್ಬೋದು ಮತ್ತು ಅದೇ ರೀತಿ ಆಗಿನ CM ಆಗಿದ್ದ ಬೊಮ್ಮಾಯಿ ಮನೆ ಮುತ್ತಿಗೆ ಕೂಡ ಪ್ರಯತ್ನ ಮಾಡಿದರು. ಅದೇ ಅಸ್ತ್ರವನ್ನು ಬಿಜೆಪಿ ನಾಯಕರು ಇವತ್ತು ಕಾಂಗ್ರೆಸ್ ನಾಯಕರ ವಿರುದ್ಧ ಬಳಸ್ತಾ ಇರುತ್ತದೆ. ಅದರಲ್ಲೂ ಪ್ರಿಯಾಂಕ್ ಖರ್ಗೆ ಸಾಕಷ್ಟು ವಿಚಾರದಲ್ಲಿ ಈಗಾಗಲೇ ವಿಪಕ್ಷ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿರೋದು. ಇದನ್ನು ಪ್ರಮುಖವಾಗಿ ಬರೆಸ್ಕೊಳ್ಳಲು ಕೂಡ ಪ್ರಯತ್ನ ಮಾಡ್ತಾ ಇರೋಂಥದ್ದು. ಇನ್ನೊಂದು, ಈ ಪೋಸ್ಟರ್ ಅಭಿಯಾನ ಅಲ್ಲದೆ ನೇರವಾಗಿ ಸರ್ಕಾರಕ್ಕೆ ಒಂದು ಗಡುವನ್ನು ಈಗಿನ ರಾಜ್ಯಾಧ್ಯಕ್ಷರಾದಂತಹ BF ವಿಜಯೇಂದ್ರ ಅವರ ಕೊಟ್ಟಿರೋಂಥದ್ದು. ಅಂದರೆ ಒಂದು ವೇಳೆ ಈ ಕೇಸನ್ನು CBIಗೆ ಕೊಡದೇ ಇದ್ದಲ್ಲಿ ಮುಂದಿನ ಜನವರಿ 4ನೇ ತಾರೀಕು ನೇರವಾಗಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಖರ್ಗೆ ಸಂಬಂಧಪಟ್ಟಂಥ ಮನೆಯೂ ಕೂಡ ಮುತ್ತಿಗೆ ಆಗ್ತಿ ಅಂತ ನೇರವಾಗಿ ಸರ್ಕಾರವನ್ನು ಆಗ್ರಹ ಮಾಡಿರೋದು. ಇದರಿಂದಾಗಿ ಈ ವಿಚಾರವೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾರೆ. ಆಗಿನ ಪೋಸ್ಟರ್ ಅಭಿಯಾನ ಈಗ ಒಂದು ರೀತಿ BJP ಅದನ್ನೇ ಅಸ್ತ್ರವಾಗಿ ಬಳಸಿಕೊಂಡು ಸರ್ಕಾರ ವಿರುದ್ಧ ಮುಗಿಬೀಳುತ್ತಾ ಇರೋಂಥದ್ದು. ಒಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಈ ಪೋಸ್ಟರ್ ಅಭಿಯಾನ ಆಗಿರ್ಬೋದು ಮತ್ತು ಸರ್ಕಾರವನ್ನು ಕಟ್ಟಿ ಹಾಕುವಲ್ಲಿ BJP ನಾಯಕರು ಯಾವ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಎಂಬುದು ಕಾದು ನೋಡಬೇಕಾಗಿರುವಂಥದ್ದು.